ವೀಕ್ಷಕರೇ ನಮಸ್ತೆ. ಇದು ಸತ್ಯಸಾಯಿ ವೃದ್ಧಾಶ್ರಮ ಅಂತ. ಇದು ಕೋಲಾರ ಜಿಲ್ಲೆಯಲ್ಲಿದೆ. ಬಹುಶಃ ಈ ಒಂದು ವೃದ್ಧಾಶ್ರಮ ಕರ್ನಾಟಕದಲ್ಲಿ ಎಲ್ಲೂ ಇರಲಿಕ್ಕಿಲ್ಲ, ಅಷ್ಟು ವಂಡರ್ಫುಲ್ ಆಗಿರ್ತಕ್ಕಂಥ ವೃದ್ಧಾಶ್ರಮ. ಇಲ್ಲಿ ಸುಮಾರು ಅಂದರೆ ಒಂದು 56 ಜನ ವೃದ್ಧರಿದ್ದಾರೆ. ಎಲ್ಲ ಎಕೋ ಫ್ರೆಂಡ್ಲಿ ಕಾಟೇಜಸ್ ಎಲ್ಲ ಇದೆ. ಇದು ರಾತ್ರಿ ಸುಮಾರು ಅಂದರೆ ಒಂದು 9:30-10 ಗಂಟೆ ಆಗಿದೆ. ಯಾವ ರೀತಿ ಇದೆ ಅಂತ ಒಂದು ಸ್ವಲ್ಪ ಗಮನಿಸಿ. ತುಂಬ ರಾತ್ರಿಯೂ ಸಹ ಒಳ್ಳೆ ಬೆಳದಿಂಗಳ ರೀತಿಯಲ್ಲಿದೆ. ಮತ್ತು ಒಂದು ರೆಸಾರ್ಟ್ ಟೈಪ್ ಫೀಲ್ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಕಾಟೇಜಸ್ಸು ಎಲ್ಲ ಎಕೋ ಫ್ರೆಂಡ್ಲಿಯಾಗಿ ಕಾಟೇಜಸ್ ಇದೆ. ಎಲ್ಲ ಇಂಡಿವಿಜುವಲ್ ರೂಮ್ಸ್ ಇದೆ. ಪ್ರತಿ ರೂಮಲ್ಲೂ ಸಹ ಹಾಟ್ ವಾಟ್ರು, ಕೋಲ್ಡ್ ವಾಟ್ರು ಎಲ್ಲ ಬರುತ್ತೆ. ಮತ್ತು ಇದು ನಿಸರ್ಗದತ್ತವಾಗಿರ್ತಕ್ಕಂಥ ಒಂದು ರೆಸಾರ್ಟ್ ಅಂತ ಹೇಳ್ಬೋದು. ಇಲ್ಲಿ ಸೀನಿಯರ್ ಸಿಟಿಸನ್ ಸೆಂಟರ್ಸ್ ಅಂದರೆ ವೃದ್ಧಾಪ್ಯವನ್ನು ಕಳೆಯೋದಕ್ಕೆ ಎಲ್ಲೋ ಸ್ವರ್ಗ ಇದೆ ಅಂತಲ್ಲ, ಇಲ್ಲೇ ಸ್ವರ್ಗವನ್ನು ನೋಡ್ಬೋದು. ನೋಡಿ ವೀಕ್ಷಕರೇ, ಸುಮಾರು ಅಂದರೆ ಒಂದು 3.5 ಎಕರೆ ಇದೆ. ಎಷ್ಟು ವಂಡರ್ಫುಲ್ಲಾಗಿದೆ ಅಂತ ನೋಡಿ. ಬಹುಶಃ ನಾವು ನೋಡ್ದಂಗೆ ಇಷ್ಟು ವಂಡರ್ಫುಲ್ಲಾಗಿರ್ತಕ್ಕಂಥ ರೆಸಾರ್ಟು, ಗಿಡಮರಗಳಿಂದ ಕೂಡಿರ್ತಕ್ಕಂಥದ್ದು ಎಲ್ಲೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ ವೀಕ್ಷಕರೇ, ಅಷ್ಟು ಚೆನ್ನಾಗಿದೆ. ಎಲ್ಲ ರಾತ್ರಿ 10:30 ಆಗಿದೆ. ಎಲ್ಲ ಮಲಗಿದ್ದಾರೆ ಅನಿಸುತ್ತೆ. ನೋಡಿ, ಇದು ಆಚೆ ಕಡೆ ಉಡುಪಿ ಸ್ಟೈಲಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಊಟದ ಹೋಟೆಲ್ ಟೈಪು ಒಂದು ಕಾನ್ಸೆಪ್ಟ್ ಇದೆ. ಈಗ ಸ್ವಲ್ಪ ಲೈಟ್ ಆಫ್ ಮಾಡಿದ್ದಾರೆ ನೋಡಿ. ಲೈಟ್ ಹಾಕ್ತೀನಿ ನೋಡಿ. ಇದು ಹೋಟೆಲ್ ಟೈಪು. ಮತ್ತು ಇದು ಯೋಗ ಮತ್ತು ಧ್ಯಾನ ಮಂದಿರ. ಇದು ಲೇಡೀಸ್ ಕಾಟೇಜ್. ನೋಡಿ ಎಷ್ಟು ವಂಡರ್ಫುಲ್ ಆಗಿದೆ ನೋಡಿ. ತುಂಬ ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಎಲ್ಲ ನೈಟು ಸುಮಾರು ಅಂದರೆ ಒಂದು 500 ಮೀಟ್ರಿಂದ ನಡ್ಕೊಂಬರ್ತಾ ಇದ್ದೀನಿ ನಾನು. ಇದೆಲ್ಲ ಕಾಟೇಜಸ್ಸು. ಇಲ್ಲಿ ಥೆರಪೀಸ್ ಎಲ್ಲ ಇದೆ. ಆಲ್ ಟೈಪ್ಸ್ ಆಫ್ ಥೆರಪೀಸ್. ಮತ್ತು ಪ್ರತಿ ರೂಮ್ಗೂ ನಂಬರ್ಸ್ ಹಾಕಿದ್ದಾರೆ. ಇದು ಹೊಸ್ದಾಗಿ ಆಗ್ತಾ ಇರ್ತಕ್ಕಂಥ ಕಾಟೇಜು. ಈಗ ಇನ್ನೆಲ್ಲ ಒಂದು 15 ದಿವಸಕ್ಕೆಲ್ಲ ಟೈಲ್ಸು, ಪೇಂಟಿಂಗ್ ಎಲ್ಲ ಆಗಿದೆ. ಇದೊಂಥರ ತೊಟ್ಟಿ ಮನೆ ಥರ ಇದೆ. ನೋಡಿ ವೀಕ್ಷಕರೇ, ಇದು ತುಂಬ